ಎಸ್ ಕಿಚ್ಚನ ಪಂಚಾಯತಿನ ಪ್ರಸಾರ ಆಗೋದಿದೆ. ಬಟ್ ನಾವು ಟ್ರೈಲರ್ ನೋಡ್ಬಿಟ್ಟಿವಿ. 1 ಮಿನಿಟ್ ಟ್ರೈಲರ್ದಾಗ ಎಲ್ಲ ಬಾರಿಸಿ ಮುಗಿಸ್ಯಾರ. ಅದೇ ನಮ್ಗೆ 3 ಮಿನಿಟ್ಸ್ ಕಂಟೆಂಟ್ ಆಗ್ತೈತೆ. ಅಭಿಮಾನಿಗಳು ಒತ್ತಾಯ ಮಾಡಿದಾರೆ, ನೀವು ಜಲ್ದಿ ಜಲ್ದಿ ಮಾತಾಡ್ರಿ ಅಂತ. ಯಾಕಂದ್ರೆ ನಾಳೆ ಹಬ್ಬ ಗಿಬ್ಬ ಇಂಥವೆಲ್ಲ ಮಾತುಗಳು, ದೀಪಾವಳಿ ಅರಳಿ ಅಂತ ಹಾಕ್ಯಾರ. ಯಾವ ಕೆಲ್ಸಕ್ಕಾಗಿ ನಿಮ್ಗೆ ಕರೆದಿದ್ರೆ ಅದನ್ನ ಕರೆಕ್ಟಾಗಿ ಮಾಡೋಗಿರಂದಾರೆ. ಆ ಪಂಚಾಯತಿ ಕಟ್ಟೆಗೊಂದು ನ್ಯಾಯ ಒದಗಿಸಿರಿ ಅಂತ ಹೇಳಾರ. ಎಲ್ಲಾರು ಹೇಳ್ತಾರೆ ನೀವು ಕಿಚ್ಚನ ಅಭಿಮಾನಿ ನೀವು ಮಾತಾಡ್ಬೇಕಂತೇಳಿ. ಇಷ್ಟು ನಾವು ಮಾತಾಡಂತ ಅಂತಾರಂತ ಅನ್ಕೊಂಡಿದ್ದಿಲ್ಲ. ನಾವು ಫೈರ್ ಆಗಿ ಮಾತಾಡೋದು ಎಲ್ಲರಿಗೂ ಇಷ್ಟ ಆಗ್ತೈತೆ ಅನಿಸ್ತೈತೆ. ನಾರ್ಮಲ್ ಹಾಕಿರೋ ವಿಡಿಯೋಗಳು ಅಷ್ಟು ಟ್ರೆಂಡ್ ಆಗ್ತಿಲ್ಲ ಅಂತೇಳಿ ಕುಮಾರ್ ಅಂತಿದ್ದಾರೆ ಡಿಬಾ ಸಿಸ್ಟರ್ಗೆ. ಅದ್ರವರಿಗೆ ಕಿಚ್ಚನ್ ಪಂಚಾಯತಿ ನಾವು ಮಾತಾಡ್ತಿರೋದೆಲ್ಲ ಇಷ್ಟ ಅಂತ ಒಪ್ಪನಾಗಿ ಹೇಳಿದಾರ. ಅದಕ್ಕಾಗಿ ಡಿಬಾಸ್ ಅಂತಂದ್ರೆ ಏನಿಲ್ಲ, ಮತ್ತೆ ಹಾಡು ನೆನಪಾಗ್ತದೆ ನಮಗಷ್ಟೇ. ಜೀವನಕ್ಕೆ ಪಾಠ ಹೇಳೋ ಟೀಚರ್ ಕಣೋ ಇವನು, ಲೈಫ್ ಪಾರ್ಟ್ನರ್ಗಿಂತ ಕ್ಲೋಸ್ ಕಣೋ, ರಕ್ತ ಸಂಬಂಧನು ಮೀರಿದ ಬಂದು ಇವನು, ಜಾತಿ ಮತಕ್ಕಿಂತ ತುಂಬಾ ಜಾಸ್ತಿ ಇವನು, ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋ ದೋಸ್ತ ಕಣೋ, ಅವರ್ ಬ್ರದರ್ ಫ್ರಮ್ ಅನದರ್ ಮದರ್. ಸೊ ಈ ಥರ ಇರುತ್ತೆ. ಸ್ಟೇಟ್ ಟ್ಯೂನ್ಡ್. ಕಿಚ್ಚನ ಪಂಚಾಯತಿ ಡಿಕೋಡ್ ಆಗ್ತಾ ಇದೆ ಇದೇ ವಿಡಿಯೋದಲ್ಲಿ ರಿವೀಲ್ಡ್. ನಾನು ಬಿಡೋದಷ್ಟೇ, ಅದು ಹೆಂಗೇನಿರಲಿ. ಇಲ್ಲಿ ಮೈಕದ ಅವಶ್ಯಕತೆ ಇಲ್ಲ, ನಂದೇ ವಯಸ್ಸು ಜೋರೈತಿ. ಕಿಚ್ಚ ಸುದೀಪ್ ಅವರು ಲೇಡೀಸಿಗಾಗಿ ಆ ಪಂಚಾಯತಿ ಕಟ್ಟೆಗೆ ಒಂದು ನ್ಯಾಯ ಒದಗಿಸ್ಕೊಟ್ಟಾರ ಅಂತ ಹೇಳ್ತೀನಿ. ನಾವು ಇಲ್ಲಿಂದಾನೆ ಸಲ್ಯೂಟ್ ಹೇಳ್ತಿದ್ದೇವೆ. ನಾವು ಕಾಲಾಗಿನ ಚಪ್ಪಲ್ ಬಿಟ್ಟು ಮಾತಾಡ್ತಿದ್ದೇವೆ ಈಗ. ಆದ್ರೆ ಯಾಕಂದ್ರೆ ಅವ್ರು ಒಂದು ಲೇಡೀಸ್ ರೆಸ್ಪೆಕ್ಟ್ ಎಷ್ಟು ಕೊಟ್ಟಾರ, ಹಂಗೆ ಬೇರೆಯವ್ರನ್ನು ಈ ತರ ಕೆಳಮಟ್ಟದಾಗ ಮಾತಾಡಿದಾಗ ನಾನು ಸುಮ್ನೆ ಇರಲ್ಲ ಅಂತ ಮೆಸೇಜ್ ಕೊಟ್ಟಾರ. ಅವ್ರು ಯಾರು ಒಳ್ಳೆ ಪ್ರಯತ್ನಗಳು ಮಾಡ್ತಾರೆ ಅವ್ರಿಗೆ ಹುರಿದು ದುಂಬಿಸ್ಬೇಕಾಗತ್ತೆ. ಈ ತರ ಕೆಟ್ಟದಾಗಿ ಮಾತಾಡಿದವ್ರಿಗೆ ತಲೆಗೆ ಹೊಡೆದು ಹೇಳ್ಬೇಕಾಗ್ತದೆ ಅಂತ ಹೇಳಾರ. ಅವ್ರು ಹೊಡೆಯೋದಂದ್ರೆ ಹೊಡೆಯೋದಲ್ಲ, ಮಾತೇ ಹೊಡೆಯೋದು. ಅವರ ಮಾತುಗಳು ಅವ್ ತರ ಇರುತ್ತೆ. ಕಿಚ್ಚ ಸುದೀಪ್ is not just a Kannada icon, he has already reached Bollywood also, like through his films, and he speaks quite well in all the languages like Telugu, English, Kannada, Hindi, Tamil. So I don't think so he's just limited to Kannada audience. He's a pan India star actually, actor. So ಈ ತರ ಒಬ್ರಿಗೆ ನಾವು ಆಲ್ರೆಡಿ ಹೇಳಿದ್ವಿ, ಅವ್ರು ಜಾಸ್ತಿ ಫುಟೇಜ್ ಕೊಟ್ಟಿಲ್ಲ. ಒಬ್ ಲೇಡಿ ಏನೋ ಕೀಳ್ ಮಟ್ಟದಾಗ ಮಾತಾಡೋರು ಇಗ್ನೋರ್ ಮಾಡ್ಯಾರ, ಅವ್ರು ಫುಟೇಜ್ ಕೊಡಬಾರ್ದು. ಬಟ್ ಎಷ್ಟು ಜನ ಅವರಿಗೆ ಅವ್ರ ಒಂದ್ ಒತ್ತಾಯ ಬಂತಂತಂದ್ರೆ ಅವ್ರಿಗೂನು ಅನ್ಸತ್ತದ ಈ ತರ ಮಾತಾಡಿದಾರೆ, ಇದು ಸರಿಯಲ್ಲ. ಲೇಡೀಸ್ ಇಬ್ರು ಕೂಡಿ ಒಬ್ಬ ಹುಡುಗಿ ಮೇಲೆ ಈ ತರ ತೋರ್ಸಿರೋ ದರ್ಪ ಮತ್ತೆ ಅಸಹ್ಯವಾದ ಮಾತುಗಳು. ಹುಡುಗಿಗೆ ಏನ್ ಬೇಕಾದಂದಾರ, ಇವ್ರು ನೀ ಎಲ್ಲಿಂದ ಬಂದಿ ನೀನ್ ತೋರಿಸ್ತತೆ, ಆಮೇಲೆ ನೀನ್ ಇಡಿಯಟ್, ಆಮೇಲೆ ನೀನೇನ ತಲೆ ಇಳ್ದೋಳು, ಮತ್ತ ಆಮೇಲೆ ನೀನೇನ್ ದೊಡ್ಡ ನಾಯಿ ಬೆಕ್ಕ ಜೊತೆ ಕ್ಯಾಮ್ರಾ ಮುಂದ್ ಮಾತಾಡಕ್ ಇಲ್ಲ ಬಿಗ್ ಬಾಸ್ ಮನೆಗ್ ಬಂದಿ, ನೀನ್ ಯಾರು ಕರ್ಸ್ಯಾರ? ಎಲ್ಲಾರು ಒಂದೇ ಈಕ್ವಲ್ ಅಂತ ಕರ್ಸಿರ್ತಾರ. ಅವ್ರ ಕ್ಯಾಮ್ರಾ ಮುಂದ್ ಮಾತಾಡ್ಯಾರ, ಅವ್ರ ಮನ್ಯಾಗ ಮಾತಾಡ್ಯಾರ, ನಿಮಗೆ ಯಾಕದು? ಆಮೇಲೆ ಏನಾಗ್ತೈತಿ, ಇವ್ರ ಲೇಡೀಸ್ ಆಗಿ ಒಬ್ಬ ಸ್ವಲ್ಪ ಮುಂದಿನ ಮನುಷ್ಯನ ಲೇಡಿನ್ ಅಂತಂತೇಳಿ ಮರೆತು ಮಾತಾಡಿದಾರ ಅಂತಂದ್ರೆ ಇಂಥ ಲೇಡೀಸ್ ಗಳಿಗೆ ಚಾಟಿ ಬೀಸ್ಲೇಬೇಕಾಗಿತ್ತು. ಅವ್ರು ಬೀಸಿ ಹೋಗಿದಾರ. ಅವರು ಹಿಂಗ್ ಹೊಡೆದ್ ಯಾರಪ್ಪ ನಾಸ್ತಿನ ಅಲ್ಲ ಅಂತ ಹೇಳಾರ. ಒಬ್ರದ್ದು ರೆಸ್ಪೆಕ್ಟ್ ಗಳು ನಿಮಗೆ ಈ ತರ ಕೀಳಾಗಿ ಮಜಾಕಾಗಿ ಕಾಣ್ತಿದಾವ ಅಂತಂತಂದ್ರೆ ಅವ್ರು ಹುಟ್ಟಿದ್ಲಾನೆ ಗೌರವದಿಂದ ಹುಟ್ಟಿರ್ತಾರ್ರಿ. ಸ್ವಲ್ಪ ನೋಡಿ ಮಾಡಿ ಮಾತಾಡ್ರಿ ನೀವ್ ಅಂತಂತ ಹೇಳಿ ಅವ್ರ ಈ ತರ ಲೇಡೀಸ್ ಬೈಬೇಕಂತಂದ್ರೆ ಅಂಜೋದೇನ್ ಬೇಕಾಗಿಲ್ಲ. ಅವ್ರು ಕರೆಕ್ಟ್ ಆಗಿದ್ದಾಗ ಮುಂದೆ ಜೆಂಟ್ಸ್ ಇರ್ಲಿ ಲೇಡೀಸ್ ಇರ್ಲಿ ಬೈತಾನೆ ಇರೋದಷ್ಟೇ, ಇನ್ನೇನಿಲ್ಲ ಅದ್ರಲ್ಲಿ. ನಾವಾದ್ರೂ ಅಷ್ಟೇ ಲೇಡೀಸ್ ನಾವು ಸಪೋರ್ಟ್ ಕೊಡ್ತೀವಿ. ಬಟ್ ಹಿಂಗೆಲ್ಲ ಮಾತಾಡಿದ್ರೆ ನಾವು ಕೂಡ ನಮ್ ವಿಡಿಯೋನ ಖಡಕ್ ಆಗಿನ ಮಾತಾಡ್ತೀವಿ. ಲೇಡೀಸ್ ಅಂತ ಅಂದ್ ಕೂಡ್ಲಿ ಈ ತರ ಮಾತಾಡ್ಬಾರ್ದು. ಒಬ್ರಿಗೆ ನಾವು ಸ್ಫೂರ್ತಿ ಆಗ್ಬೇಕಾಗ್ಲಿ, ಒಬ್ರಿಗೆ ನಾವು ಮೈನಸ್ ಆಗ್ಬಾರ್ದು ಯಾವತ್ತು. ಅವ್ರುನು ಒಬ್ರು ಮನೆಗೆ ಅವ್ರ ಪೇರೆಂಟ್ಸ್ ಇರ್ತಾರೆ, ಅವ್ರು ನೋಡ್ತಿರ್ತಾರೆ, ಅವ್ರು ಬೇಜಾರಾಗ್ತಾರ, ಅವ್ರ ಫ್ಯಾಮಿಲಿ ಇರ್ತೈತೆ. ಯಾರು ಲೇಡೀಸ್ ಒಂಟಿ ಹುಡುಗಿ ಅಂತಂದ್ರೆ ಈ ತರ ದರ್ಪಗಳು ಮರಿಬಾರ್ದು ಅಂತ ಹೇಳ್ತೀನಿ ನಾನು. ಅದು ನಾವೇ ಆಗಿರ್ಲಿ, ಬೇರೆಯವರೇ ಆಗಿರ್ಲಿ, ಬಿಗ್ ಬಾಸ್ ಸ್ಟೇಜ್ ಆಗಿರ್ಲಿ, ಅವ್ರ ಒಂದ್ ಸ್ಟೇಜ್ ದಾಗ ಮಾತಾಡಿದಾರೆ ಅಷ್ಟೇ. ಬಟ್ ದಿನ ನೋಡಕತ್ರ ಬಾಳ ಜನ ಲೇಡೀಸ್ ಮೇಲೆ ಲೇಡೀಸ್ಗಳು ದೌರ್ಜನ್ಯಗಳು ತೋರಿಸ್ತಾನೆ ಇರ್ತಾರೆ. ಜೆಂಟ್ಸ್ ಅಲ್ಲೇ ಮತ್ ಲೇಡೀಸ್ ತೋರಿಸ್ತಾರೆ. ಇದು ನಮಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅವ್ರೊಂದ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಾರೆ. ಅದು ನೀವು ಮಜಾಕ್ ಅಂತ ಹೇಳಕ್ ಹೋಗ್ಬೇಡ್ರಿ. ಒಬ್ರದ್ದು ರೆಸ್ಪೆಕ್ಟ್ ಒಬ್ರು ಮಜಾಕ್ ಆಗ್ಬಾರ್ದು ಅಂತ ಹೇಳಿದಾರ ಅವ್ರು. ಎಲ್ಲಾ ಮಾಡದ್ಮೇಲೆ ಲಾಸ್ಟಿಗೆ ನಾವ್ ಮಜಾಕ್ ಮಾಡಿವಿ ಟಿಂಗಲ್ ತೆಗ್ದೇವ ಅಂತ ಅನ್ನೋದು ಒಂದು ಸೇಫ್ ಗೇಮ್ ಅದು. ಆಮೇಲೆ ಸ್ಟ್ರಾಟಜಿ ಅಂತಂದ್ರೆ ಅದನ್ನ ಬಹಳ ಕೀಳ್ಮಟ್ಟದ ಗೇಮ್ ಆಗ್ತದ. ಅಂತ ಸ್ಟ್ರಾಟಜಿಗಳು ಯೂಸ್ ಮಾಡಬಾರ್ದು ಲೈಫ್ನಾಗ ಆಗ್ಲಿ ಗೇಮ್ನಾಗ ಆಗ್ಲಿ. ಒಂದು ನೀವು ಕರೆಕ್ಟ್ ಆಗಿ ಮಾತಾಡ್ಬೇಕು. ಇಷ್ಟ ಇಲ್ಲ ಅಂದ್ರೆ ಸೈಡ್ ಹೋಗ್ಬೇಕು. ಸಾಮಾನುಗಳು ಒಗಿಯೋದು, ಕಾಲಾಗ್ ಬಂದ್ರೆ ಒಗಿತೀನಿ ಅಂತ ಅನ್ನೋದು, ಬಾಳ ಕೆಟ್ಟ ಡಿಸ್ರೆಸ್ಪೆಕ್ಟ್ ಮಾಡಿದ್ಲ ಹುಡುಗಿಗೆ.
ಅದ್ರ ನಮಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಬಟ್ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ, ಕಿಚ್ಚ ಸುದೀಪ್ ಅವ್ರು ಬಂದು ಒಂದು ನ್ಯಾಯ ಒದಗಿಸ್ಕೊಟ್ಟು ಹೋಗಿದ್ದಾರೆ. ಇದು ಬಹಳ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಿದೆ. ನಮ್ಮ ವಾಯ್ಸ್ ಕೂಡ ಬಹಳ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ಲಿ ಅಂತ ನಾವು ಮಾತಾಡ್ತಿದೀವಿ. ಯಾರೂನು ಅಂಜಾಕ್ ಹೋಗ್ಬೇಡ್ರಿ. ನೀವು ಇರೋದೊಂದೇ ದಿನ 4 ದಿನ ಇದ್ರು ಕೂಡ ಧೈರ್ಯವಾಗಿ ಬಾಳ್ರಿ. ಯಾರಿಗೂ ಗುಲಾಮ್ಗಿರಿ ಮಾಡಿ ಬಾಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೇನೆ ನಾನು. ನೀವು ಕರೆಕ್ಟ್ ಇದ್ದೀರ ಅಂತಂದ್ಮೇಲೆ ಯಾರಿಗೂ ಅಂಜಬೇಡ್ರಿ, ಎಲ್ಲಾರು ಧೈರ್ಯವಾಗಿರ್ರಿ. ನಮ್ಮ ಆಡಿಯನ್ಸ್ಗೆ ನಾವ್ ಒಂದ್ ವಾಯ್ಸ್ ಪೂರ್ತಿ ಆಗ್ಲಿ ಅಂತೇಳಿ ನಾವ್ ಮಾತಾಡ್ತಿದೀವಿ. ಯಾರುನು ವಿಚಾರ ಮಾಡ್ಬೇಡ್ರಿ, ಎಲ್ಲಾ ಒಳ್ಳೇದಾಗ್ತದೆ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೇನೆ ನಾನು. ಲೇಡೀಸ್ಗಾಗ್ಲಿ ಜೆಂಟ್ಸಿಗಾಗ್ಲಿ ಯಾರ್ಯಾರು ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲಾರು ಮುಂದೆ ಬರ್ಲಿ, ಕೊಡದೇ ಇರೋರು ಬರೋದ್ ಬೇಡ, ಅಷ್ಟೇ ನಾವ್ ಹೇಳೋದು. ಪ್ಲಾನ್ ಆಫ್ ಸ್ಪೈಸಸ್ ಬಂದ್ರೆ ಇಲ್ಲೇ ನಮ್ ಕ್ಲಬ್ ರೋಡ್ ನಮ್ಮ ಹರ್ಷ ಹೋಗೋ ದಾರಿಗೆ ಮೊದಲು ಭಾಳ ಸಲ ಹೇಳ್ತಿದ್ರು ಬರ್ಬೇಕಂತ. ಇವಾಗ ಸಡನ್ ಆಗಿ ಜಲ್ದಿ ಬಂದು ಜಲ್ದಿ ಹೋಗ್ಬೇಕು ಬಿಗ್ ಬಾಸ್ ಎಪಿಸೋಡ್ ಅಂತೇಳಿ ಬಂದ್ರೆ ಎಲ್ಲ ಹೋಮ್ಲಿ ಫುಡ್ ಅನ್ಸುತ್ತೆ. ನಮ್ ದಾಲ್ ಕಿಚಡಿ ಅಂತೂ ನಮ್ಗೆ ಭಾಳ ಇಷ್ಟ ಆದದ. ಅದು ಹೋದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅದನ್ನ ಹೇಳ್ತಿರ್ತೇವೆ ನಾವು. ಅದಂತೂ ಭಾಳ ಚೆನ್ನಾಗಿ ಬಂದಿತ್ತು. ಸೊ ನಾವು ಕಿಚನ್ ಪಂಚಾಯತಿ ವಾಚ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಈಗ ಹಾಕೊಂಡಿರೋ ಡ್ರೆಸ್ ನ ಹೇಳೋದ್ ಮರ್ತೆ, ಇದು ಗೋಕಾಕ್ ಜಾತ್ರೆ ಟೈಮಲ್ಲಿ ನಮ್ ಭರ್ತೇಶ್ ಅವ್ರು ಕೊಡ್ಸಿರೋ ಡ್ರೆಸ್, ಸ್ಟೈಲ್ ಯೂನಿಯನ್ ಅಲ್ಲಿ. ನಮ್ಗೆ ಬ್ರೌನ್ ಕಲರ್ ಇಷ್ಟ ಆಯ್ತು, ಅದಕ್ಕೆ ಕೊಡಿಸ್ದ. ಥ್ಯಾಂಕ್ ಯು ಭರ್ತೇಶ್, ನಮ್ಮ ಕುಚ್ಚುಕ್ಕು ಅವರು ಭರ್ತೇಶ್. ಕಟಾಕ್ಷ ಇದು ಈ ತರ ಕೊತ್ತೇವ್ ನಾವು. ಅದು ವಾರದ ಕೊತ್ತೆ ಕಿಚನ್ ಜೊತೆ, ಅದಕ್ಕೆ ಪ್ರೀ ಫೈನಾಲೆ ಸೆಮಿ ಫೈನಾಲೆ ಟೈಪ್ ಇದು. ಅದು ಆಯ್ತು. ಆಮೇಲೆ ಅವ್ರನ್ನೆಲ್ಲ ಇವ್ರು ಯಾಕೆ ಮಾತಾಡಲಿಲ್ಲ ಗೈಸ್ ಸೋಷಿಯಲ್ ಮೀಡಿಯಾದಾಗೆಲ್ಲ, ಅಂದ್ರೆ ಎಲ್ಲಾ ಕಡೆ ಅವ್ರಿಗೆ ಅಂದ್ರೆ ನೀವು ಏನಾದ್ರೂ ಕ್ಲಾಸ್ ತಗೊಳ್ರಿ ಲೇಡೀಸ್ ಬಗ್ಗೆ ಭಾಳ ನಡೆ. ಅವರಿಬ್ರು ಸ್ವಲ್ಪ ಓವರ್ ಆಗೇ ಮಾಡ್ತಿದ್ದಾರೆ, ಆ ಸಣ್ಣ ಹುಡುಗಿ ಹಿಡ್ಕೊಂಡು ಅಂತೆಲ್ಲ ಭಾಳ ಜನ ಕಾಮೆಂಟ್ಸ್ ಮಾಡ್ಯಾರ. ನೀವು ತಗೊಳ್ಳೇಬೇಕು ಇವತ್ತು, ನೀವು ತಗೊಂಡು ನೀವು ಸುಮ್ಮನೆ ಇದ್ರೆ ಆಗಲ್ರಿ ಸುದೀಪ್ ಅವ್ರೆ ಅಂತ ಕೂಡ ಯಾರೋ ಹೇಳಿದಾರೆ. ಹಿಂಗಾಗಿ ಅವ್ರನ್ನೇನ್ ಅದನ್ನ ಬೈದು ಇರ್ಬೇಕು, ಅವ್ರಿಗೆ ತಲೆಗೆ ಹತ್ತು ಇರ್ಬೇಕು ಅಂತಾರ ಏನೋ ಅಂತ ಒಂದ್ ಸ್ವಲ್ಪ ಎಲಿಮಿನೇಷನ್ ಅಲ್ಲಿ ಯಾರ್ಯಾರು ಪಂಚಾಯತ್ ಒಳಗೆ ಯಾರು ಅವ್ರ 3 ವಾರದಲ್ಲಿ ಕೆಲಸ ಯಾರು ತಮ್ಮ ಕೆಲಸ ಮುಗಿತವೆ, ತಮ್ಮ ಪಾರ್ಟನ್ನು ಯಾರ ಅಚ್ಚುಕಟ್ಟಾಗಿ ನಿಗಾಯಿಸಿದ್ರೋ ಅವ್ರಿಗೆ ಬಿಟ್ಟು, ಯಾರು ರೆಸ್ಪೆಕ್ಟ್ ಕೊಡಲೇ ಇಲ್ಲ ಅಥವಾ ಯಾರು ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದು ಬಿಗ್ ಬಾಸ್ ಫಾಲೋ ಮಾಡಿಲ್ಲ ಮತ್ತು ಇದು ಮಾಡಿದ್ದಾರೆ, ಅವರಿಗೆ ಕಿಚ್ಚ ಸುದೀಪ್ ಅವರು ಇವತ್ತು ಒಂದು ಕ್ಲಾಸ್ ಓದ್ತಿದ್ದಾರೆ. ಆ ಕ್ಲಾಸ್ನಲ್ಲಿ ಏನಾಗಿದೆ ಅಂದರೆ ಯಾರು ತಪ್ಪು ಮಾಡಿದಾರಲ್ಲ ಆ ತಪ್ಪಿನವರು ಇವತ್ತು ಅವ್ರಿಗೆ ಅನುಭವ ಆಗುತ್ತೆ. ಅಲ್ಲಿ ಅವ್ರಿಗೆ ಈಗ ಅನಿಸ್ಬೇಕು, ಈಗ ಅನಿಸೋದಲ್ಲ ಅಲ್ಲ ಅವ್ರಿಗೆ ಎಲ್ಲರೂ ದೊಡ್ಡವ್ರು ಮೆಚೂರ್ಡ್ ಆಗಿ ಎಲ್ಲರೂ ಸೀರಿಯಲ್ ಆಗಿದ್ರೆ ಅಲ್ಲಿ ನೋಡಿ ಅಷ್ಟೆಲ್ಲ ಮಾಡಿ ಬಂದು ಇಲ್ಲಿ ಬಂದು ಪಿಕ್ಚರ್ ಮಾಡಿ ಅಲ್ಲಿ ಮಾಡಿ ಬಂದು ಅಗದಿ ಎಲ್ಲರೂ ಪೊಲೈಟ್ನೆಸ್ ಇತ್ತು, ಅವ್ರೆಲ್ಲ ತೋರಿಸ್ಕೊಡ್ಬೇಕಾದ್ರೆ ಅಂದ್ರೆ ನಮ್ಮ ಕನ್ನಡ 7 ಕೋಟಿ ಜನಕ್ಕೆ. ಅದು ಬಿಟ್ಟು ಅವ್ರ ತಮ್ಮ ಮನೆಯಲ್ಲಿ ಏನು ನಡೆಸ್ತಾ ಇದಾರೆ ಅದನ್ನ ಬಂದು ಇಲ್ಲಿ ಬಿಗ್ ಬಾಸ್ ಮಾಡ್ತಾ ಇದಾರೆ. ಸೊ ಹೀಗಾಗಿ ಅದಕ್ಕೆ ಕ್ಲಾಸೇ ಬಿಗ್ ಅಪ್. ಯಾಕೆ ಹಿಂಗ ಹೋಗ್ತಾಳೆ? ಗಿಲ್ಲಿ ನಟ ಸೇಫ್ ಆಗಿದ್ದಾರೆ. ನಮ್ಮ ಮೊದ್ಲಿಂದ ಹೇಳ್ತಿದ್ರು ನಾವು ಗಿಲ್ಲಿ ನಟ ಸೇಫ್ ಆಗ್ಬೇಕಂತಂತೇಳಿ. ಜನರ ಅಭಿಪ್ರಾಯನ ಅದೇ ಇದೆ ನೋಡ್ರಿ. ಟ್ಯಾಲೆಂಟ್ ಜನ ಬೆಲೆ ಕೊಡ್ತಾರೆ, ದುಡ್ಡು ಕಾಸು ಅವಕ್ಕೆಲ್ಲ ಕೊಡಲ್ಲ ಈಗಿನ ಕಾಲದಾಗ. ನಾವ್ ಹೆಂಗ್ ಹುರುಪಾಗಿ ನಗಸ್ಕೊಂಡ್ 4 ಜನಕ್ಕೆ ಚೆನ್ನಾಗಿ ಮಾತಾಡಿದ್ರೆ ಅಂದ್ರೆ ಜನಕ್ಕೆ ಇಷ್ಟ ಆಗೋದು. ದರ್ಪಗಳು ತೋರಿಸ್ರಿ ಯಾರಿಗೂ ಇಷ್ಟ ಆಗಲ್ಲ ಅನ್ನೋ ಪ್ರೂಫಿಗೆ ಗಿಲ್ಲಿ ನಟನೇ ಒಂದು ಪ್ರೂಫ್. ನಮ್ಮ ಗಿಲ್ಲಿ ನಟ ಮೊದ್ಲೇ ನೋಡ್ತೀವಿ ನೋಡಿ, ಅವರು ಜೀ ಕನ್ನಡ ಬರ್ತಿದ್ದಾಗಿಂದ ನಮ್ಗೆ ಭಾಳ ಇಷ್ಟ. ಅವ್ರು ನೀಟಾಗಿ ಹೇಳ್ತಾರೆ, ನಮ್ಮ ಮುಂದ್ ಲೈಫ್ ಏನಾಗ್ತದೆ ಗೊತ್ತಿಲ್ಲ, ಸುಮ್ ದೇವ್ರಂಗ್ ಕರ್ಕೊಂಡು ಹೋದ, ನಮ್ ಕಾಮಿಡಿ ಬರ್ತಿತ್ತು ಅದ್ ಮಾಡ್ಕೊಂಡ್ ಬಂದ್ಬಿಟ್ಟಿವಿ, ಇವತ್ತು ಇಲ್ಲಿಗೆ ಬಂದೀನಿ ಅಂತ ಸಾಕು ಅನಿಸ್ತದ ಬಿಡ್ರಿ. ಜೀವನದಾಗ ಒಂದು ಸ್ಟೇಜ್ ಹತ್ತಾರಂತಂದ್ರೆ ಅದೇ ಒಂದು ಅವ್ರಿಗೆ ಸಾಕು. ಒಂದು ಹುಟ್ಟಿದಕ್ಕೊಂದು ಟ್ಯಾಲೆಂಟ್ ತೋರಿಸಿ ಇದು ಮಾಡಿದ್ದಾರೆ ಪಾಪ. ಈಗ ಅವರು ಗೆಲ್ದ್ರು ಗೆಲ್ಲಿ ಅಂತಾನೆ ಹೇಳ್ತೀವಿ ನಾವು. ಗಿಲ್ಲಿ ನಟ ಗೆದ್ರೂ ಒಳ್ಳೇದೆ ಅಂತಾರ, ಗೆಲ್ಬೇಕಾಗುತ್ತೆ. ಆತ ಚೆನ್ನಾಗಿ ಮಾತಾಡಿ ಇದು ಮಾಡಿ, ಯಾವಾಗ ಎಲ್ಲಿ ಚಳಿ ಬಿಡಿಸ್ಬೇಕು ಕಂಟೆಸ್ಟೆಂಟ್ ಚಳಿನೂ ಬಿಡಿಸಿ ಎಲ್ಲ ಮಾತಾಡಿದಾನ ಕರೆಕ್ಟಾಗಿ. ಅವ್ನು ಆಲ್ರೆಡಿ ಗಿಲ್ಲಿ ನೋಡಿ ಎಜುಕೇಶನ್ ಇದಕ್ಕೆ ಬರಲ್ಲ, ಅವ್ನಿಗೆ ಕರೆಕ್ಟ್ ಅನ್ಸಿದ್ ಕರೆಕ್ಟ್, ಇಲ್ಲಾಂದ್ರೆ ಇಲ್ಲ ಅಂತ ಅವನ ವೇದಾಗ ಅವ್ನು ಹೇಳ್ತಿದ್ದಾನೆ ಫಸ್ಟ್ ಡೇ ಇಂದ. ನಮಗೆ ಗಿಲ್ಲಿ ನಟ ಗೇಮ್ ಭಾಳ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಯ್ತಿಲ್ಲ? ಅವ್ನ ಹೆಂಗ್ ಚಳಿ ಬಿಡಿಸಿ ಮಾತಾಡ ನೋಡ್ ಮತ್ ಗಿಲ್ಲಿ ನಟ. ನಟನೇ ಒಂದು ನಮಗೆ ಅಟ್ರಾಕ್ಷನ್, ಉತ್ತರ ಕೊಟ್ಟಿದ್ದು. ಎಂತ ದೊಡ್ಡ ಜನ ಕುಂತ್ರು ಕೂಡ ಅವ್ನ ಹೆಂಗ್ ಮಾತಾಡ್ದ ನೋಡು. ಎಕ್ಸ್ಪೀರಿಯನ್ಸ್ ಒಂದು ಸೆಕೆಂಡ್ ಏನಂದ್ರೆ ಕಾವ್ಯದು ಚೆನ್ನಾಗಿದೆ, ಕಾವ್ಯಂದು ಚೆನ್ನಾಗಿದೆ, ಅವನು ಗಿಲ್ಲಿ ನಟ ಚೆನ್ನಾಗಿ. ಗಿಲ್ಲಿ ಏನಾದ್ರು ತಳಗಿಂದ ಬಂದಂತ ಡೌನ್ ಟು ಅರ್ತ್ ಇದ್ದಾನ ಅವನು, ಹಂಗಾಗಿ ಅವನಿಗೆಲ್ಲ ನಾಲೆಜ್ ಇದೆ. ಕಾವ್ಯನೂ ಅಡ್ಜಸ್ಟ್ ಆದ್ಲು ಅವ್ರ ಜೊತೆ. ತಳಗಿಂದ ಬಂದಿಲ್ಲ, ಪ್ರಾಬ್ಲಮ್ಸ್ ಇಂದ ಬಂದ. ನಾವು ಪ್ರಾಬ್ಲಮ್ ಅಂದ್ರೆ ಏನಂತ ಗೊತ್ತು, ಊಟಕ್ಕೂ ಪರದಾಡಿರೋ ಅನುಭವಗಳಿದೆ ಅವ್ರ ಹತ್ರ. ಅದಕ್ಕೆ
ಅವರು ರಿಯಲ್ ಆಗಿ ಮಾತಾಡ್ತಾರೆ. ಆಮೇಲೆ ಕಾವ್ಯದೇನೈತೆ ಅಡ್ಜಸ್ಟಬಲ್ ನೇಚರ್, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾಳೆ, ಇಲ್ಲಾಂದ್ರೆ ಮಾತಾಡಲ್ಲ ಅವಳು. ಇಷ್ಟ ಆಗಿಲ್ಲ ಅಂದ್ರೆ DKD ವಿನ ನೋಡಕ್ಕೂ ಚೆನ್ನಾಗಿದ್ದಾಳ, ಮತ್ತೆ ಎಲ್ಲ ಎಲ್ ಬೇಕಲ್ಲಿ ಮಾತಾಡ್ತಾಳೆ, ಉಚ್ಚಾಪಟ್ಟೆ ಮಾತಾಡಲ್ಲ. ಹಂಗಲ್ಲ, ಅವರು ಹೇಳ್ತಾ ಹೇಳ್ತಾ ಕಟ್ ಮಾಡಿದ್ರು. ಹೋಗ್ ಫಸ್ಟ್ ತಗೊಂಬರಾಗ್ರಿ ಫೋಟೋ, ಇಬ್ರು ಹೆಣ್ಮಕ್ಳಿಗೆ ಹೋಗ್ ತಗೊಂಬರಾಗ್ರಿ ಫೋಟೋ. ಅದು ಬನ್ನೇನಲ್ಲೇ ಕೊಟ್ಟಾರೆ. ಹೌದು, ಆಮೇಲೆ ಅವನ ಜೊತೆಗಿದಾರಂತ. ನೀ ಬರೀ ಹೋರಾಟಗಾರ್ತಿ ಅಂತ ಹೇಳೋದಲ್ಲ, ಜನದ ಆಶೀರ್ವಾದ ಬೇಕಲ್ಲಿ. ಹೌದು, ನೋಡ ನೀನ್ ಏನೇ ಬಂದ್ರು ಸೈಡಿಗೆ ಬರ್ತಿ ಈಗ ಅಷ್ಟೇ. ಅವನೇ ಫಸ್ಟ್ ಅಲ್ಲ. ಆಮೇಲೆ ಏನಾಗ್ತತೆ, ಈಗ ನೀವ್ ಹೋಗ್ತೀರಾ ಹಾದಿ ನೋಡಿದ್ರೆ ಮೇಡಮ್ ಅಷ್ಟೇ ಅಷ್ಟೇ ಹೇಳಿಲ್ಲ ಅಂತ ಏನಮ್ಮ ಅಲ್ಲ ಕೈ ಹೆಂಗ್ ಮಾಡ್ದ, ಹಾ ಅಷ್ಟೇ. ಈಗ ನೋಡ ನಮ್ ಮದರಿಗೆ ಎಷ್ಟು ಖುಷಿ ಆಗತ್ತೆ ಇವತ್ತಂತಂದ್ರೆ, ಏನ್ ನಿಮ್ ತಮ್ಮ ಬಂದು ನಿಮ್ ಖುಷಿ ಪಡಿಸೋದಿನ್ ಯಾರ ಕೈಲಾಗ ಸಾಧ್ಯನೇ ಇಲ್ಲ. ರಿಯಲ್ ತಮ್ಮ, ನಮ್ ತಮ್ಮ ಬರ್ತಿದ ನೋಡ್ರಿ ಇಲ್ಲಿ. ಇವ್ರು ಹೇಳ್ತೀರಿ ಈ ವಾರದ ಕಿಚ್ಚನ ಚಪ್ಪಾಳೆ ಅಷ್ಟೇ. ತಮ್ಮ ನೋಡಿಲ್ಲಿ ಡಾನ್ಸ್ ಮಾಡಲ್ಲ, ಇವ್ರ ತಮ್ಮನು ಡಾನ್ಸ್ ಮಾಡಲ್ಲ. ನಮ್ ತಮ್ಮ ದುಗಿಸ್ತಿದ ನೋಡಿಲ್ಲಿ, ಡಾನ್ಸ್ ಮಾಡಲ್ಲ. ಇವ್ರು ಡಾನ್ಸ್ ಮಾಡಲ್ಲ, ತಮ್ಮನು ಡಾನ್ಸ್ ಮಾಡಲ್ಲ. ಯಾಕೆ ಡಾನ್ಸ್ ಮಾಡಲ್ಲ ನೀವು? ಇವ್ರು ಮಾಡ್ತಾರೆ, ಇವ್ರು ಸಲ್ಮಾನ್ ಖಾನ್ ಇದ್ದಾಗ ಡಾನ್ಸ್ ಮಾಡ್ತಾರೆ. ಸ್ಟ್ಯಾಂಡ್ ತಗೊಂಡಿರೋ ನಿಮಗೆ ಈ ವಾರದ ಕಿಚ್ಚನ ಚಪ್ಪಾಳೆ. ನೀವೊಂದ್ ಚಪ್ಪಾಳೆ ಸೀಟೆ ಹೊಡಿರಂದ ಹೊಡಿರಿ. ಎಸ್ ಮಕ್ಕ ಅಂತಿದ್ದೀವಿ, ಆದ್ರೆ ಕಾಕ್ರೋಚ್ ಇದೇವ್ರು ಒಂದ್ ಅಂತ ಗೆದ್ದಾರೆ. ಆದ್ರೆ ನಾವ್ ಹೇಳಿದ್ವಿಲ್ಲ 1 ನಂಬರ್ದಾಗ ಹೋಗಿರ್ ಸುದ್ದಿ ಸ್ವಲ್ಪ ಗೆಲ್ಬೋದಂತ. ಈಗ ಯಾಕೆ ಮಾಡ್ತಾರೆ 1 ನಂಬರ್ದವ್ರು? ನಮ್ 4 ನಂಬರ್ ಜೊತೆನೆ ಇರ್ಬೇಕಾಗ್ತದ ಗೈಸ್. ಅವ್ರು ನೋಡ ಇಬ್ರು 4 ಇದೇವಿ ಇಲ್ಲಿ, ಇವ್ರು ಒಬ್ರೆ 1 ಇರೋದು. ನಮ್ ಸಪೋರ್ಟ್ ಇಂದ ನೀವು ಮೇಲೆ 1 ಜೊತೆ ಇದ್ದ, ಆಮೇಲೆ ಒಬ್ಬನ ಗೆದ್ದಿದ್ ಮೇಲೆ ಅವನು ಫಸ್ಟ್ ಕಂಟೆಸ್ಟೆಂಟ್ ಹೋದವ್ರು ಏನೋ ಗೆಲ್ತಾರಂತ ಹೇಳಿದ್ವಿ ನಾವು. ಅದಾಗೈತೆ ಅದು ಫಸ್ಟ್ ಫಿನಾಲೆ ಒಂದ್ ಹಂತ ಗೆಲ್ಲೋದಂದ್ರೆ ಸುಮ್ನೆ ಅಲ್ಲ, ಮತ್ತೆ ಹಿಂಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಮಗ್ ಬಾಳ ಖುಷಿ ಆಯ್ತು. ನಮ್ಗೆ ಅಲ್ಲ, ಟುಡೇ ಇಸ್ ದ ಚಪ್ಪಾಳೆ, ಟುಮಾರೋ ಇಸ್ ದ ಟ್ರೋಫಿ ಅಂತ ಬರ್ಕೊಂಡಾರ ಅವ್ರ ಗಿಲ್ಲಿ ಫ್ಯಾನ್ ಪೇಜ್ ದಾಗ. ಅದಕ್ಕೆ ಹೇಳ್ತಿದ್ದೀನಿ ನಾನು, ಹಿಂಗಾದ್ರೆ ಬಹಳ ಒಳ್ಳೇದೇ ಆಗ್ತತೆ. ಸ್ವಲ್ಪ ಗಿಲ್ಲಿ ನಟ ಅಂತವ್ರು ಬಾಳ ಜನ ಹುಡುಗರಿಗೆ ಪ್ರೋತ್ಸಾಹ ಸಿಗ್ತತೆ ಅಂತ ಎಲ್ಲಾರು ಹೇಳ್ತಿದಾರೆ. ಪರ್ಸನಾಲಿಟಿ ನೋಡ್ತಿದ್ರೆ ಫೈನಲ್ ಆಗಿ ಇರ್ತಾನೆ, ಯಾಕಂದ್ರೆ ಅವ್ನು ಇದ್ದಂಗು ಹೇಳ್ತಾನೆ, ಮತ್ ಸ್ವಲ್ಪ ನೀಡ ಐತೆ. ಬನ್ನಿನಲ್ಲಿ ನಿಮ್ಮ ನೋಡೋದ್ ನಮ್ಗೆ ಬಹಳ ಇಷ್ಟ ಅಂತ ಕಿಚ್ಚ ಅವ್ರು ಹೇಳಿದ್ರು. ಅದಕ್ಕೆ ಒಬ್ಬೊಬ್ರು ಉಡುಪುಗಳ ಮೇಲೆ ಕೂಡ ನಾವು ಜಡ್ಜ್ ಮಾಡಬಾರ್ದಂತ ಹೇಳಿ ಬಹಳಷ್ಟು ಹೇಳೋದ್ರು ಬಿಡವತ್ತ ಅವ್ರು. ಒಬ್ಬರು ಉಡುಪು ಬಗ್ಗೆ, ಒಬ್ರ ಕ್ಯಾರೆಕ್ಟರ್ ಬಗ್ಗೆ, ಒಬ್ರು ಏನೋ ಕ್ಯಾಮ್ರಾ ಹಿಡ್ಕೊಂಡ್ ಮಾತಾಡ್ತಾರೆ, ರಾತ್ರಿ ಲೇಟಾಗಿ ಮಕ್ಕಂತಾರೆ, ದೆವ್ವ ಭೂತ ಪಿಶಾಚಿ ಮ್ಯಾಡ್ ಅಂತ ಹಿಂಗೆಲ್ಲ ಒಬ್ಬೊಬ್ರಿಗೆ ಅನ್ನಕ್ ಹೋಗ್ಬಾರ್ದು, ಡಿಫೇಮ್ ಆಗ್ತದಂತೇಳಿ ಅವ್ರು ಅಷ್ಟು ದೊಡ್ಡ ವೇದಿಕೆನಾಗ ಹೇಳಾರ. ಮತ್ತೆ ಕೇಳಿಸ್ಕೊಂತಾರೆ, ಬಿಡ್ತಾರೆ, ಏನ್ ಮಾಡಕ್ ಆಗಲ್ಲ. ಹೇಳ್ದೆ ಇಸ್ ಪರ್ಮನೆಂಟ್, ಹೇಳ್ಬೇಕನ್ನಿಸ್ತು ಹೇಳ್ದೆ ಇಸ್ ಪರ್ಮನೆಂಟ್. ಉಳಿದಿದ್ ನೆಕ್ಸ್ಟ್ ನಮ್ಗೆ ಸಂಬಂಧ ಇಲ್ಲ. ಎಸ್, ಇದ್ರ ಮುಂದೆ ನಾವು ವಿಚಾರ ಮಾಡಲ್ಲ, ಯಾರೇನ್ ಕೇಳಿಸ್ಕೊಂತಾರ ಬಿಡ್ತಾರೋ ಹೋಗ್ಲಿ. ಹೇಳ್ಬೇಕನ್ನಿಸ್ತು ಹೇಳ್ದೆ, ಇದ್ರೆ ನಾವು ಎಂಡ್ ಮಾಡ್ತಿದೀವಿ ನಮ್ ವಿಡಿಯೋನ.